ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟ್ರೆ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೀವು ಒಳಗಡೆ ಬೇರೆ ಕರ್ಕೊಂಡು ಟೆಸ್ಟ್ ಮಾಡಿದ್ರಲ್ಲ. ನೋಡಿದ್ರಾ, ನೀವ್ ಅವ್ರ ಮುಂದೆ ಚೆಕ್ ಮಾಡ್ಲಿಲ್ಲ ಅಂತ ಅದಕ್ಕೂ ಗಾಬರಿ ಆಗಿದ್ದಾರೆ. ಇದ್ರಲ್ಲೇ ಗೊತ್ತಾಗತ್ತೆ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ. ಯು ಆರ್ ಸೋ ಲಕ್ಕಿ ಜಾನು. ಮನೆ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ಪ್ರಾಪರ್ ಆಗಿ ಅಲೈನ್ ಆಗಿದೆ. ಎಲ್ಲ ಇವ್ರದೇ ಅರೇಂಜ್ಮೆಂಟ್ಸು, ನಂದೇನೂ ಇಲ್ಲ. ಸುಮ್ಮನೆ ಕೂಡ್ಸಿದೀವಿ. ಒಂದ್ ನಿಮಿಷ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಚಿನ್ನು ಮರಿ, ನೀವ್ ಯಾಕೆ ಕೆಲಸ ಮಾಡ್ಬೇಕು? ನಾನಿಲ್ವಾ? ನಾನು ಮಾಡ್ಕೊಂಡ್ ಬರ್ತೀನಿ, ಸುಮ್ದಿರಿ. ಡಾಕ್ಟರ್, ನಿಮ್ಗೇನು ಕೊಡ್ಲಿ, ಕಾಫಿನಾ ಟೀನಾ? ಏನು ಬೇಡ, ಪರವಾಗಿಲ್ಲ. ಅರೆ ಹಾಗಂದ್ರೆ ಹೇಗೆ? ಮೊದಲನೇ ಸರ್ತಿ ನಮ್ಮ ಮನೆಗೆ ಬಂದಿದ್ದೀರಿ, ಏನಾದರೂ ಕಾಫಿ ಟೀ ಕುಡ್ಕೊಂಡೇ ಹೋಗ್ಬೇಕು. ಅದು ಅಲ್ದೇನೆ ಈಗ ಚಿನ್ನು ಮರಿ ಆರೋಗ್ಯ ನೋಡ್ಕೋತಿರೋರು ನೀವು, ಸತ್ಕಾರ ಮಾಡದೆ ಕಳ್ಸಕ್ಕಾಗತ್ತಾ ಹೇಳಿ? ಕಾಫಿನಾ ಟೀನಾ? ಕಾಫಿ. ಸರಿ, ನಾನು ಬಂದೆ. ನೋಡಿ, ಹೀಗೇನೆ ನಂಗೆ ಯಾವ ಕೆಲ್ಸನೂ ಮಾಡಕ್ ಬಿಡಲ್ಲ, ಎಲ್ಲ ಅವರೇ ಮಾಡ್ತಾರೆ. ನಾನು ಸುಮ್ಮನೆ ಹೀಗೆ ಕೂತಿರ್ಬೇಕು. ಮನೆ ಇದು ತುಂಬಾ ಔಟರ್ ರಿಂಗ್ ರೋಡ್ ತರ ಇದೆ ಅನ್ಸುತ್ತೆ ಅಲ್ವಾ ಜಾನ್ವಿ ಅವರೇ? ಆಕ್ಚುಲಿ ಹಗಲೊತ್ತು ಬರೋದಕ್ಕೆ ನನ್ಗೆ ತುಂಬಾ ಭಯ ಆಯ್ತು. ಈವನ್ ಹೊರಗಡೆ ಸೆಕ್ಯೂರಿಟಿ ಕೂಡ ಇರಲಿಲ್ಲ. ನೀವು ಒಬ್ಬರೇ ಇರ್ತೀರಾ, ನಿಮ್ಗೇನು ಭಯ ಆಗಲ್ವಾ? ಮೊದಲು ನಂಗೂ ಭಯ ಆಗ್ತಿತ್ತು, ಆದ್ರೆ ಇವಾಗ ಏನಾಗಲ್ಲ, ಅಭ್ಯಾಸ ಆಗೋಗಿದೆ. ಅದರಲ್ಲೂ ಅವ್ರ ಜೊತೆ ಇರ್ತಾರಲ್ಲ, ನನ್ಗೇನು ಅನ್ಸೋದೇ ಇಲ್ಲ. ಇವ್ರಿದ್ದಾಗ ಓಕೆ, ಬಟ್ ಅವ್ರ ಆಫೀಸ್ಗೆ ಹೋದಾಗ ನಿಮ್ಗೊಬ್ಬರೇ ಇರೋದಕ್ಕೆ ಕಷ್ಟ ಆಗಲ್ವಾ? ಮನೆ ಮುಂದೆ ಒಬ್ರು ಸೆಕ್ಯೂರಿಟಿ ಕೂಡ ಇಲ್ಲ, ನೀವು ಬೇರೆ ಒಂಟಿಯಾಗಿರ್ತೀರಲ್ಲ, ಅದಕ್ಕೆ ಕೇಳಿದೆ. ನಿಜ ಹೇಳ್ಬೇಕಂದ್ರೆ ನಾನಾಗಿದ್ರೆ ಅರ್ಧ ದಿನಾನೂ ಇತ್ತ ಜಾಗದಲ್ಲಿ ಇರ್ತಿರ್ಲಿಲ್ಲ ಅಪ್ಪ. ನಮ್ಮ ಯಜಮಾನ್ರ ಜೊತೆ ಜಗಳ ಆಡಿ ಹಾಗೋ ಹೀಗೋ ಮೊದಲು ಸಿಟಿ ಸೆಂಟರ್ಗೆ ಹೋಗಿ ಮನೆ ಮಾಡಿಸ್ತಾ ಇದ್ದೆ. ಏನ್ ಜಾನು ಇದು? ಮನೆ ಕೆಲ್ಸದವರು ರಾತ್ರಿ ಬರ್ತಾರೆ ಅಂತೀಯ, ತರಕಾರಿ ಎಲ್ಲ ಆನ್ಲೈನ್ ಬರುತ್ತೆ, ನೆಂಟರು ಬರಲ್ಲ, ಫ್ರೆಂಡ್ಸ್ ಬರಲ್ಲ, ಮತ್ತು ಒಬ್ಳೆ ಈ ಮನೆಯಲ್ಲಿ ನೀನ್ ಹೇಗಿರ್ತೀಯ? ಅದು ನೀವು ಫಸ್ಟ್ ಟೈಮ್ ಬಂದಿದ್ದಲ್ವಾ, ಅದಕ್ಕೆ ನಿಮ್ಗೆ ಹಾಗೆ ಅನಿಸ್ತಿದೆ. 1-2 ದಿವಸ ಇದ್ಬಿಟ್ರೆ ಈ ಜಾಗ ತುಂಬಾ ಇಷ್ಟ ಆಗ್ಬಿಡುತ್ತೆ. ಇಲ್ಲಿಂದ ಹೊರಗೆ ಹೋಗ್ಬೇಕು ಅಂತಾನೆ ಅನ್ಸೋದಿಲ್ಲ. ತಗೊಳ್ಳಿ. ನಾನು ಲಾಸ್ಟ್ ಟೈಮ್ ಕೊಟ್ಟಿರೋ ಅಂಥ ಟ್ಯಾಬ್ಲೆಟ್ ಮತ್ತು ಸಿರಪ್ಸ್ನೇ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಟೈಮ್ ಯಾವಾಗ ಚೆಕಪ್ ಬರಬೇಕು ಅಂತ ಅಪ್ಡೇಟ್ ಮಾಡ್ತೀನಿ. ಸರಿ ಡಾಕ್ಟರ್. ಡಾಕ್ಟರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇದ್ರಲ್ಲಿ ಉಪಕಾರ ಏನು ಬಂತು? ಡಾಕ್ಟರ್ ಆಗಿ ಪೇಷಂಟ್ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ತಾನೇ ನೀವು ಫೀಸ್ ಕೊಡೋದು. ಎಲ್ಲ ಫೀಸಿನ ಮಾತು ಹಾಗಿರಲಿ, ಆದರೂ ಮನೆಗೆ ಬಂದು ಈ ಥರ ಪೇಷಂಟ್ ನೋಡ್ಕೊಂಡು ಹೋಗುವಂಥ ಡಾಕ್ಟ್ರು ಈ ಟೈಮೆಲ್ಲ ಕಡಿಮೆನೇ ಅಲ್ವಾ? ಆಮೇಲೆ ಡಾಕ್ಟ್ರೇ, ಅವಾಗವಾಗ ಸ್ವಲ್ಪ ಡೌಟ್ಸ್ ಇರುತ್ತೆ ನನಗೆ, ಫೋನ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತೊಂದರೆ ಇಲ್ಲ. ನಿಜ ಹೇಳಬೇಕು ಅಂದರೆ ನೀವು ಜಾನ್ವಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ನಾನಿನ್ನು ಬರ್ತೀನಿ. ಆ್ಯಕ್ಚುಲಿ ನಿಮ್ಮ ರೋಡಲ್ಲಿ ಬರಬೇಕಂದ್ರೆ ತುಂಬ ಭಯ ಆಗುತ್ತೆ. ಕತ್ಲಾಗೋಕ್ಕೂ ಮುನ್ನ ಬೆಳಕಿದ್ದಾಗಲೇ ಹೋಗೋದು ಒಳ್ಳೇದು. ಸರಿ ಡಾಕ್ಟರ್, ನಾನಿನ್ನು ಬರ್ತೀನಿ. ಬಾಯ್ ಜಾನು. ಬಾಯ್. ಬನ್ನಿ ಚಿನ್ನು ಮರಿ. ನೋಡಿದ್ರ ಈ ಜನನ್ನ? ಅವ್ರ ತಟ್ಟೆಲಿ ಆನೆ ಸತ್ತಿದ್ರು, ಪಕ್ಕದ ತಟ್ಟೆಲಿ ನೊಣ ಇದೆಯಾ ಇಲ್ವಾ ಅಂತ ಆಸೆ ನೋಡಕ್ಕೆ. ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಮತ್ತೆ ಈಗ ಬಂದಿದ್ರಲ್ಲ ಡಾಕ್ಟ್ರು, ಅವ್ರು ನೋಡಿದ್ರೆ ನಂಗೆ ಅನ್ಸ್ತು. ಅಲ್ಲ, ಈ ಮನೇಲಿ ಇರೋದಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಸಿಟಿಲಿ ಎಲ್ಲರೂ ಸೇಫ್ ಆಗಿರ್ತಾರಾ?
ನೀವು ಅಷ್ಟು ದಿನ ಈ ಮನೇಲಿ ಇದ್ರಿ, ಎಷ್ಟೊಂದು ದಿವಸ ಒಬ್ಬರೇನೂ ಇದ್ರಿ, ನಿಮ್ಗೆ ಯಾವಾಗಲೂ ಭಯ ಆಯ್ತಾ ಚಿನ್ನಮರಿ? ಖಂಡಿತ ಇಲ್ಲ. ನೀವಿಲ್ದಿದ್ದಾಗ ಬೋರ್ ಆಗಿರ್ಬೋದು, ಆದ್ರೆ ಯಾವತ್ತೂ ಭಯ ಆಗಿಲ್ಲ. ನೋಡಿದ್ರ ಈ ಜನ ನೋಡಿ, ಅವ್ರ ಮಾತನ್ನ ಯಾರು ನಂಬ್ತಾರೆ ಅಂತ ಗೊತ್ತಾದ ತಕ್ಷಣ ಹೀಗೇನೆ ಬಿಟ್ಟಿ ಉಪದೇಶ ಕೊಡೋಕೆ ಶುರು ಮಾಡ್ಬಿಡ್ತಾರೆ. ಬೇರೆಯವ್ರ ಜೀವನದಲ್ಲಿ ಆಟ ಆಡೋಕೆ ಶುರು ಮಾಡ್ಬಿಡ್ತಾರೆ ಚಿನ್ನಮರಿ. ರೀ, ಅವ್ರು ಯಾರೋ ಏನೋ ಹೇಳಿದ್ರೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಅವ್ರಿಗೇನ್ ಅನ್ನಿಸ್ತು ಅವ್ರು ಅದನ್ನ ಹೇಳಿದ್ರಪ್ಪ. ಈಗ ನಾವ್ ನೋಡಿ ಇಲ್ಲಿ ಆರಾಮಾಗಿ ಚೆನ್ನಾಗಿಲ್ವಾ? ಆ ಸಿಟಿ ಮಧ್ಯದಲ್ಲಿ ಜನಗಳ ಜಂಜಾಟದ ಮಧ್ಯ ಅಷ್ಟೊಂದು ಗಾಡಿ ಸೌಂಡ್ಗಳು, ಅಬ್ಬಬ್ಬಾ ತಲೆ ಎಲ್ಲ ಚಿಟ್ಟ ಹಿಡಿಯುತ್ತೆ. ಅಕ್ಕಪಕ್ಕದವ್ರ ಮನೆ ಸರಿಯಾಗಿ ಮಾತಾಡಲ್ಲ, ಏನಿಲ್ಲ, ಗೊತ್ತಿಲ್ದಿರೋರ್ ತರ ಇರ್ತಾರೆ, ಕಷ್ಟ ಸುಖಕ್ಕಾಗ್ ಬರಲ್ಲ. ಆದ್ರೆ ಇಲ್ಲಿ ನೋಡಿ, ನನಗ್ ನೀವು, ನಿಮಗ್ ನಾನು, ನಮ್ದೇ ಆದ ಚಿಕ್ಕ ಚೊಕ್ಕ ಕುಟುಂಬದಲ್ಲಿ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಇದಕ್ಕಿಂತ ಬೇರೆ ಏನ್ ಬೇಕು? ಚಿನ್ನಮರಿ, ನೀವಿಷ್ಟು ಹೇಳಿದ್ರಲ್ಲ, ನನಗಿನ್ನೇನ್ ಬೇಕು? ನನಗೆ ತುಂಬಾ ಖುಷಿನೇ. ಇಷ್ಟಪಟ್ಟ ಸತಿ ಇರಲು, ಹೊಚ್ಚಕ್ಕೆ ಹೊನ್ನಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಮೇಡಮರೇ, ಬನ್ನಿ ಊಟ ಮಾಡುವ. ಮೇಡಮರೇ, ತಪ್ಪಾಯ್ತು ಅಂತ ಹೇಳಿದ್ನಲ್ವಾ? ಬನ್ನಿ ಮೇಡಮರೇ, ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ. ಈಗ ಮಾಡಿರೋದು ಸಾಲಲ್ವಾ? ಇನ್ನೇನು ಮಾಡಬೇಕು ಅಂತ ಇದ್ದೀರಾ ಈಗಲೇ ಹೇಳ್ಬಿಡಿ. ಮೇಡಮರೇ, ನಿಮಗೆ ನನ್ನ ಮೇಲಿರೋ ಕೋಪ ಊಟದ ಮೇಲೆ ತೋರಿಸ್ಬಿಡಿ. ಅಲ್ಲ, ನಿಮ್ಗೆ ಹಿಂಗಿದ್ರೆ ಮನೇಲಿರೋರೆಲ್ಲ ಏನು ಅನ್ಕೊಳಕ್ಕಿಲ್ಲ. ಆಮೇಲೆ ಆಡ್ದವ್ರ ಬಾಯಿಗೆ ಆಹಾರ ದಂಗಾಗ್ಬಿಡ್ತದೆ. ಇದನ್ನೆಲ್ಲ ಮುಗಿಸ್ಬಿಡಿ. ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ. ಮರೆತ್ಬಿಡಿ. ಮರೆಯೋದಾ? ಎಷ್ಟು ಸುಲಭವಾಗಿ ಎಲ್ಲದನ್ನೂ ಮರ್ತ್ಬಿಡಿ ಅಂತ ಹೇಳ್ತಿದ್ದೀರಾ ಅಲ್ವಾ? ಒಬ್ರು ಭಾವನೆಗಳ ಜೊತೆ ಆಟ ಆಡೋದಕ್ಕೆ ನಿಮಗೆ ಅಷ್ಟು ಸುಲಭನಾ? ಇದೆಲ್ಲ ಮಾಡೋಕ್ಕೆ ನಿಮಗೆ ಮನಸ್ಸು ಹೇಗೆ ಬಂತು? ಮೇಡಮ್ ಅವರೇ, ಮನುಷ್ಯ ಆದವನು ತಪ್ಪು ಮಾಡೇ ಮಾಡ್ತಾನೆ. ಆದರೆ ತಪ್ಪು ಮಾಡೋದನ್ನೇ ನಿಮ್ಮ ಜೀವನ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ನಂಬಿಸಿ ಕುತ್ಕೆ ಕುಯ್ತೀರಾ. ನಿಮಗೆ ಮನುಷ್ಯತ್ವನೇ ಇಲ್ವಾ? ಮೇಡಮ್ ಅವರೇ, ನಿಮಗೆ ಮೋಸ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದವನಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಈಗ ಮಾಡಿರೋದಕ್ಕೆಲ್ಲ ಮೋಸ ಅಲ್ಲದೆ ಇನ್ನೇನಂತ ಕರಿಬೇಕು? ಇಷ್ಟನೋ ಕಷ್ಟನೋ ತಿಳ್ಕೊಳ್ದೆ ಕತ್ಲಲ್ಲಿ ಮಲಗಿರೋವಾಗ ನನಗೆ ತಾಳಿ ಕಟ್ಟಿದ್ರಿ. ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಇನ್ನೊಂದು ಹುಡುಗಿನ ಮದುವೆವರೆಗೂ ಕರ್ಕೊಂಡು ಹೋಗಿ ನಡು ನೀರಲ್ಲಿ ಕೈ ಬಿಟ್ರಿ. ಸಂಪೂರ್ಣವಾಗಿ ನಂಬಿ ನನ್ನ ಪ್ರತಿಯೊಂದು ನೋವನ್ನು ಹಂಚ್ಕೊಳ್ಳೋ ಅಂಥ ವ್ಯಕ್ತಿನ ಇವತ್ತು ಮುಖವಾಡ ಅಂತ ತೋರಿಸ್ಬಿಟ್ರಿ. ನಿಮ್ಮಲ್ಲೇ ಅವ್ರ ಭವಿಷ್ಯದ ಕನಸು ಕಂಡಿರೋ ತಂದೆ ತಾಯಿಗೆ ದೊಡ್ಡ ಮೋಸ ಮಾಡಿಬಿಟ್ರಿ. ನಿಮ್ಮಿಂದ ಯಾರಿಗೆ ಒಳ್ಳೇದಾಗಿದೆ? ಯಾರಿಗೆ ನ್ಯಾಯ ಒದಗಿಸಿದ್ದೀರಾ? ಯಾಕೆ ಹೀಗೆಲ್ಲ ಮಾಡಕ್ಕೆ ಹೋದ್ರಿ? ಮೇಡಮ್ ಅವರೇ, ನಾನೀಗ ಮಾಡಿರೋದೆಲ್ಲ ನಿಮ್ಮ ಕಣ್ಣಿಗೆ ತಪ್ಪಾಗಿ ಕಾಣಿಸ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.